ನಾಕಾಣಿ ಮನೆ. ನಾಕಾಣಿ ಅಂದ್ರೆ ಮನೆ ಹೆಸರು ಅನ್ಕೋಬಿಡಿ. ಈ ಮನೆ ಯಜಮಾನಿ ಹೆಸರು ಕನಕಲಕ್ಷ್ಮಿ. ಕನಕಲಕ್ಷ್ಮಿ ತಾಯಿ ಹೆಸರು ನಾಕಾಣಿ ಶ್ಯಾಮಲಾ. ಅವ್ರ ಕಾಲದಿಂದಲೂ ನಾಕಾಣಿ ಬಡ್ಡಿಗೆ ಸಾಲ ಕೊಟ್ಟು ಬಡ್ಡಿ ವ್ಯಾಪಾರ ಮಾಡ್ತಿದ್ರು. ಆ ವ್ಯಾಪಾರನ ಕನಕಲಕ್ಷ್ಮಿಯವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಭೂಮಿ ಸೂರ್ಯನ್ ಸುತ್ತ ತಿರುಗೋ ಹಾಗೆ ದುಡ್ಡಿನ ಅವಶ್ಯಕತೆ ಇರೋರು ಈ ನಾಕಾಣಿ ಮನೆ ಮುಂದೆ ಬರ್ತಾರೆ. ದುಡ್ಡು ವಿಷಯಕ್ಕೆ ಬಂದ್ರೆ ಲಕ್ಷ್ಮೀದೇವಿನೂ ಮರ್ತ ಹೋಗಿ ಕನಕಲಕ್ಷ್ಮಿ ಮನೇಲೇ ಇರುತ್ತೆ. ನಮ್ ಕತೆ ಈ ಮನೆ ಸುತ್ತಾನೆ ಇರುತ್ತೆ. ಇನ್ನು ಈಗ ಕನಕಲಕ್ಷ್ಮಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಕನಕಲಕ್ಷ್ಮಿ ನೋಡಿ, ಆದ್ರೆ ಸಾಲ ಮಾತ್ರ ಕೇಳೋದಕ್ ಹೋಗ್ಬಿಡಿ, ತೀರ್ಸೋದಕ್ಕಾಗಲ್ಲ ಆಮೇಲೆ. ದೇವಿ, ಇದೇನ್ ಇಷ್ಟೊಂದ್ ಗಾಡಿಗಳಿವೆ? ಇದನ್ನೆಲ್ಲ ನೋಡ್ತಾ ಇದ್ರೆ ಚಿಕ್ಕ ಸೈಜ್ ಚೋರ್ ಬಜಾರ್ ತರ ಕಾಣಿಸ್ತಾ ಇದೆ. ಹಾ, ಹೆಚ್ಚು ಕಮ್ಮಿ ಹಾಗೆ ಬಿಡಿ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಈ ಮನೆ ಗೊತ್ತಿಲ್ದಿರೋರು ಯಾರು ಇಲ್ಲ, ಅಷ್ಟು ಫೇಮಸ್. ಇನ್ ಈ ಗಾಡಿ ಅಂತೀರಾ, ಅದ್ರ ಮೇಲೆ ಒಂದ್ ಚೀಟಿ ಅಂಟಿಸಿರ್ತಾರೆ ನೋಡಿ. ಶ್ರೀಮತಿ ಕನಕಲಕ್ಷ್ಮಿಯವರ ಆರ್ಥಿಕ ನೆರವು ಅಂದ್ರೆ ಕನಕಲಕ್ಷ್ಮಿ ಎಲ್ರಿಗೂ ಸಹಾಯ ಮಾಡ್ತಾಳೆ ಅಂತ ಆಯ್ತು. ಅಯ್ಯೋ, ನಿಮ್ಗೆ ಏನೂ ಗೊತ್ತಿಲ್ಲ. ಇದೆಲ್ಲ ಸಾಲ ಮಾಡಿರೋರ್ದು. ಬಡ್ಡಿ ಹೆಸರಲ್ಲಿ ಎಲ್ರೂನು ದೋಚಿದಾಳೆ. ಇವಳ ಹತ್ರ ಸಾಲ ತಗೊಂಡಿರೋರು ಯಾರು ಉದ್ಧಾರ ಆಗಿಲ್ಲ. ಹಾಗಾದ್ರೆ ಬಡ್ಡಿ ಹೆಸರಲ್ಲಿ ಚೆನ್ನಾಗಿ ದೋಚ್ತಾ ಇದ್ದಾಳೆ ಅಂದ್ರೆ ಚೆನ್ನಾಗ್ ಖರ್ಚು ಮಾಡಿ ಸೇವೆನೂ ಮಾಡ್ತಿರ್ಬಹುದಲ್ಲ. ತಲೆ ಮಾಡ್ತಾಳೆ, ದೊಡ್ಡ ಜಿಪುಣಿ. ಅಯ್ಯೋ ಪಾಪ, ಇವ್ನ್ಯಾಕ್ ಹಿಂಗ್ ಕಟ್ ಹಾಕಿದಾರೆ? ಸಾಲ ತೀರ್ಸುವಂತ ಆಸ್ತಿ ಯಾವ್ದು ಇಲ್ಲ ಅಂದ್ರೆ ಇಲ್ಲೇ ತಂದು ಕಟ್ಟಾಕ್ಬಿಡ್ತಾಳೆ. ಅವ್ರ ಮನೆಯವ್ರು ಬಂದು ದುಡ್ಡು ಕಟ್ಟಿ ಇವ್ರನ್ ಬಿಡಿಸ್ಕೊಂಡು ಹೋಗ್ಬೇಕು. ಇದೇ ಇವ್ರ ಕತೆ. ದೊಡ್ಡ ಕಲಾವಿದ್ರ ಕುಟುಂಬ ಅನ್ಸುತ್ತೆ. ಕಲೆನೂ ಇಲ್ಲ, ಕೊಳೆನೂ ಇಲ್ಲ. ಆರ್ಕೆಸ್ಟ್ರಾ ಟ್ರೂಪ್ ಅವ್ರಿಗೆ ಸಾಲ ಕೊಟ್ಟು ಬಡ್ಡಿ ಕಟ್ಟಿಲ್ಲ ಅಂತ ಅಷ್ಟು ಇನ್ಸ್ಟ್ರೂಮೆಂಟ್ಸ್ ನ ತಗೊಂಡ್ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಇದೇನು ಮನೆ ತುಂಬಾ ಇಷ್ಟೊಂದ್ ಸಾಮಾನ್ಗಳಿವೆ? ಹೇಳದ್ನಲ್ಲ, ಸಾಲ ತಗೊಳಕ್ಕೆ ಅಡ ಇಟ್ಟಿರ್ತಾರೆ. ಕನಕಲಕ್ಷ್ಮಿ ಅವ್ರಿದಾರಾ? ಇದಾರೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ರೀ. ಇಷ್ಟೆಲ್ಲ ಇದೆ ಅಂತಂದ್ರೆ ಕನಕಲಕ್ಷ್ಮಿ ಗಂಡನ್ ಸಪೋರ್ಟ್ ತುಂಬಾನೇ ಇರ್ಬೇಕು. ಪಾಪ ಅನ್ಸತ್ತೆ ಅವ್ರನ್ನ ನೋಡಿದ್ರೆ. ಕನಕನ್ ಗಂಡನ್ ಹೆಸರು ನಟರಾಜ. ಅವನ ಹೆಸರಲ್ಲಿರೋ ರಾಜ ಇವಳಗ್ ತಾಳಿ ಕಟ್ಟಿದ ದಿನಾನೇ ಸತ್ ಹೋದ. 3 ಗಂಡ್ಮಕ್ಳಿರೋ ಕಾರಣಕ್ಕೆ ತಂದೆ ಮತ್ತೆ ಕನಕಂಗೆ ತಾಳಿ ಕಟ್ಟಿದ್ದಕ್ಕೆ ಗಂಡ ಅನ್ಸ್ಕೊಂಡಿದ್ದಾನೆ ಹೊರತು, ಹೇಳ್ಬೇಕು ಅಂದ್ರೆ ಇವನೇ ಕನಕನ್ ಹೆಂಡತಿ. ರಾಜ್ಯ ಇಲ್ದಿರೋ ಈ ರಾಜ ಮದ್ವೆ ಆದಾಗಿಂದ ಅಡಿಗೆ ಒಂಥರ ಬದುಕ್ತಿದ್ದಾನೆ. ಕಾಡಲ್ಲಿ ಸಿಂಹ ರಕ್ತ ಕುಡಿಯತ್ತೆ, ಆದ್ರೆ ಈ ಮನೇಲಿ ನಟರಾಜ ಹೆಂಡತಿ ಮುಂದೆ ನೀರು ಸಹ ಕುಡಿದೇ ಇರೋನು ಮನೇಲಿ ಹೆಂಡ ಹೇಗ್ ಕುಡಿಯಕ್ಕಾಗತ್ತೆ? ಅದಕ್ಕೆ ಎಣ್ಣೆ ಬಾಟ್ಲುಗಳ ಮಧ್ಯೆ ಹೆಂಡ ಬಾಟ್ಲಿಟ್ಟು ಆಗ ಕುಡಿತಾ ಇರ್ತಾನೆ. ಹಾಗಾದ್ರೆ ಅವಳೊಬ್ಳೆ ಇದನ್ನೆಲ್ಲ ಸಂಪಾದನೆ ಮಾಡಿದಾಳೆ ಅಂತ ಆಯ್ತು. ಅವಳಿಗೊಬ್ಬ ಅಣ್ಣ ಬೇರೆ ಇದ್ದಾನೆ, ಹೆಸರು ಏಕದಂತ. ನೋಡ್ಕೊಂಡಿರೋದಕ್ಕೆ ತಮಾಷೆ ಅನ್ಕೊಂಡಿದ್ದೀರಾ? ಹೇಯ್, ಏನ್ ನೋಡ್ತಾ ಇದ್ಯಾ? ತೆಗೆಯೋದನ್ನ ಆಚೆಗೆ ಹಾಕು. ತಲೆ ಹರಟೆ ಕಾಣಿಸೋದಿಲ್ವೇನೋ? ಅಷ್ಟು ಪತ್ರಗಳನ್ನ ತಂದು ಹಾಕಿ. ಸರ್ 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 ಬರೋ ತಿಂಗಳು ನಿಮ್ ಸಾಲನೆಲ್ಲ ತೀರಿಸ್ಬಿಡ್ತೀನಿ ಸರ್. ಆಗೋದಿಲ್ಲ. ಏನ್ ಹೇಳಿದ್ದೆ ನಿನಗೆ? ದುಡ್ಡು ತಗೊಂಡಾಗ್ಲೇ ಬಡ್ಡಿನ ಸರಿಯಾಗಿ ಕಟ್ಬೇಕು ಅಂತ ಹೇಳಿರ್ಲಿಲ್ವಾ? ಹೌದು ಸರ್. ಮತ್ತೆ ಗೊತ್ತಾಗೋದಿಲ್ವಾ? ದುಡ್ಡು ತೆಗಿ. ಲೇ, ಬೆಲೆ ಬಾಳೋ ಅಂತದನ್ನ ತಂದಾಕ್ರೋ ಬೇಗ. ಬೇಡ ಸರ್, ಇದೊಂದ್ಸಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಈ ಬುದ್ಧಿ ಮೊದ್ಲೇ ಇರ್ಬೇಕಿತ್ತು. ಹೇಯ್, ತಡಿರೋ ತಡಿರೋ ತಡಿರೋ, ಈ ಪಾತ್ರಗಳನ್ನ ತಗೊಂಡೋಗಿಟ್ಕೋ, ಹೋಗೋ. ಆಗ್ಲಿ ಸರ್. ಇದು ನನ್ನ ತಂಗಿಗೆ, ಇದು ನನಗೆ. ಒಟ್ನಲ್ಲಿ ಎಲ್ಲರನ್ನು ದೋಚುತ್ತಾಳೆ ಅಂತ ಆಯ್ತು. ಮತ್ತಿನ್ನೇನು, ಈಗ ಬರ್ತಾಳ್ ನೋಡು ಹೇಗ್ ಒಡವೆ ಹಾಕೊಂಡು. ಅಸ್ಲಿಗ್ ಬಡ್ಡಿ ಕೊಡ್ಸೋ ದೇವ್ರ, ನನ್ ಸಾಲ್ಗಾರನೆಲ್ಲ ಚಂದಗ ನೋಡ್ಕೋಪ. ಅಬ್ಬಬ್ಬಬ್ಬಾ, ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ. ಎಷ್ಟಾಗಿರುತ್ತೋ? ತಗೊಂಡಿರೋದಲ್ವೇ ಅಲ್ಲ, ಅಡ ಇಟ್ಟಿರೋ ರೇಷ್ಮೆ ಸೀರೆ ಅದು. ರೇಷ್ಮೆ ಸೀರೆನೂ ಅಡ ಇಡಿಸ್ಕೊಂಡ್ಲಾ? ಹಾ, ಒಂದ್ಸಲ ಆ ಕಡೆ ನೋಡು. ಚಿಕ್ಕ ಮಕ್ಳು ಸೈಕಲ್ಲು ಅವಳ ಮೊಮ್ಮಗೋದಿರ್ಬೇಕೇನು? ಅವಳಿನ್ನೂ ಅಜ್ಜಿ ಆಗಿಲ್ಲ ಬಿಡು. ಒಬ್ಬ ಹುಡುಗನ್ಗೆ ಐಸ್ ಕ್ರೀಮ್ ತಿನ್ನಕ್ ದುಡ್ಡಿಲ್ಲ ಅಂತ ಅವನ್ಗೆ $2 ಕೊಟ್ಟು ಅದನ್ನ ತಂದಿಲ್ಲಿ ಇಟ್ಕೊಂಡಿದ್ದಾಳೆ. ಅಂತವಳು ರೇಷ್ಮೆ ಸೀರೆ ಅಡ ಇಟ್ಕೊಳಲ್ವಾ? ಅರ್ಥ ಆಯ್ತು ಬಿಡು. ಬನ್ರಿ ಕೂತ್ಕೊಳ್ಳೋಣ, ಕಾಲೆಲ್ಲ ನೋವ್ತಾ ಇದೆ. ಯವ ಯವ ಯವ, ಸೋಫಾ ಮ್ಯಾಗ ಕೂಡತಾರೆ, ಕುಶನ ಒಳಗ್ ಹೋಗ್ತೈತಿ. ಏನ್ ಅಕ್ಕರ ಎಲ್ಲ ಬಂದ್ಬಿಟ್ರ? ನಮಸ್ಕಾರ. ಮುಂಜಾನೆ ವಾಕಿಂಗ್ ಬಂದ್ರೇನ? ಇಲ್ವಲ್ಲ. ವಯಸ್ಸಾಗೈತಿ, ಆರೋಗ್ಯದ ಕಾಳಜಿ ಇಲ್ಲೇ ನಿಮ್ಗ? ಓ ಬರ್ರಿ.
ಮನೆಯೆಲ್ಲ ಸುತ್ತಾಡ್ತಾ ಮಾತಾಡೋಣ. ನಾವ್ ಕೂತ್ರೆ ಸೋಫಾ ಸೌದೋಗುತ್ತೆ ಅಂತ ಬರ್ರಿ, ಏನ್ ಮೆಲ್ಲಗ್ ಹೊಂಟಿರಲ್ಲ, ಜಲ್ದಿ ಬರ್ರಿ. ನಮ್ಮ ಅಕ್ಕನ ಮಗಳ ಮದ್ವೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದ್ವಿ. ಮದುವೆಯಾ? ಬಾಳ ಸಂತೋಷ ನನ್ಗ. ನಮ್ಮನೆ ಮದ್ವೆಗ್ ನಾ ಬರಂಗಿಲ್ಲೇನ? ಮನವ್ರೆಲ್ಲ ಓಸು ಮಂದಿ ಬರ್ತೀವಿ ಬಿಡ್ರಿ. ತಿನ್ನಕ್ಕೆ ಬರ್ತೀರಾ ಬಿಡಿ, ನನ್ ಗೊತ್ತು. ಕೊಬ್ಬ ಕರಗಬೇಕು, ತಿರುಗ್ರಿ. ಕರ್ಮ ಕರ್ಮ, ಯಾಕಾದ್ರೂ ಬಂದ್ವೋ ಇಲ್ಲಿಗೆ. ಮುಂದ್ ನಡ್ರವ. ಅಂದಂಗ ವರದಕ್ಷಿಣೆ ವಿಷಯ ಹೆಂಗ? ಎಷ್ಟ್ ಕೊಡಕತ್ತೀರಿ? ಕೊಡೋದಕ್ ನಮ್ಮ ಹತ್ರ ಏನಿದೆ ಹೇಳಿ? ಏನೋ ಒಳ್ಳೆ ಸಂಬಂಧ ಕೂಡಿದೆ ಅಷ್ಟೇ. ನಡೀರಿ ಬಡಬಡ. ಅಬ್ಬಾ, ಸಾಕಾಗೋಯ್ತು. ನೀರ್ ಕುಡಿ. ಯವ್ವ, ಕುಡಿಯೋ ನೀರ್ ಕ್ಯಾನ್ಗ 50 ರೂಪಾಯಿ. ಏಲತ್ತ ವಾಕಿಂಗ್ ಮಾಡಕತ್ತಾರ, ನೀರ್ ಕುಡಿತಾರೇನ? ಹೋಗ ಬರ್ರಿ. ಕನಕಲಕ್ಷ್ಮಿ ಅವರೇ, ಇನ್ ವಾಕಿಂಗ್ ಸಾಕು, ಸುಸ್ತಾಗ್ತಾ ಇದೆ. ಆತು, ನಿಮ್ಮಿಷ್ಟ. ಅಬ್ಬಾ, ನಡೆದು ಕಾಲೆಲ್ಲ ಸೌದೋಯ್ತು. ಇನ್ನು ಮುಂದ ಮನೆ ಹೊರಗೆ ಅಡ್ಡಾಡಿಸ್ಬೇಕು, ಧೂಳಾದ್ರೂ ಹೊಕ್ಕತಿ. ನಡಿಯನ ಹಂಗ ಕುಂದ್ರಬಾರ್ದು, ಆರೋಗ್ಯಕ್ಕದು ಒಳ್ಳೇದಲ್ಲ. ಅತ್ತೆ, ಅತಿಥಿಗಳಿಗೆ ಏನ್ ತಂದ್ಕೊಡ್ಲಿ? ಟೀ, ಕಾಫಿ, ಜ್ಯೂಸು. ಏಯ್, ದೊಡ್ಡ ಮನೆಯಾಗ ಯಾರು ಕಾಫಿ ಕುಡಿತಾರೇನ? ಆದ್ರೂ ಅವ್ರ ಮನೆಯಿಂದ ಬರುವಾಗ ಕಾಫಿ ಟೀ ಎಲ್ಲ ಕುಡ್ಕೊಂಡ್ ಬಂದಿರ್ತಾರ. ಮತ್ತ ನಾವ್ ಅವ್ರಿಗೆ ಕೊಟ್ರೆ ಏನ್ ಚಂದ ಇರ್ತೈತಿ? ಅದ ನೀರೈತಲ್ಲ, ಕುಡು, ಚಂದಾಗ ಕುಡಿತಾರ. ತಗೊಳ್ಳಿ. ಕೊಡು. ಲೇ, ಅದನ್ನೆಲ್ಲ ಅಲ್ಲಿಡ್ರು. ತಂಗ್ಯವ್ವ, ಆ ನಾದ ಸ್ವರದವನು 3 ತಿಂಗಳಿಂದ ಬಡ್ಡಿ ಕೊಟ್ಟಿರ್ಲಿಲ್ಲ ಅಲ್ವಾ? ಅವನು ಸ್ವರನೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟೆ. ಏನಣ್ಣ, ನೀ ಹಿಂಗ್ಯಾಕ್ ಮಾಡ್ದಿ? ತಪ್ಪಲ್ವಾ? ಬಡ್ಡಿದೇನೈತಿ? ಯಾವಾಗ ಆಗತ್ತವ ಕೊಡ್ತಾರ. ಸರಿ, ಇರ್ಲಿ ಬಿಡು. ಈಗ ಹೆಂಗೂ ತಗೊಂಬಂದಿದ್ಯಲ್ಲ, ಮುಂದ್ ಯಾವತ್ತು ಹಂಗ ಮಾಡ್ಬೇಡ. ಬಡವರ ಕಷ್ಟ ಆದ್ರ ನನ್ ಮನ್ಸು ಚೂರ್ ಅಂತೈತಿ. ಇವಳು ಜಿಪ್ಪಣ್ತನದಿಂದ ದುಡ್ಡು ಉಳಿಸಿದ್ರೆ ಅವನು ಕಳ್ತನದಿಂದ ದುಡ್ಡು ಮಾಡ್ತಾನೆ. ಅಕ್ಕೋರ, ನೀವಿನ್ನು ಭಾಳ ಮಂದಿ ಕಾರ್ಡ್ ಹಂಚ್ಬೇಕಲ್ಲ, ನಂಗಿನ್ನು ಕೊಡ್ಲೇ ಇಲ್ಲ ನೀವು. ಸಾರಿ ಅತ್ತಿಗೆ, ಮಾತಲ್ ಮರ್ತೇ ಹೋಗ್ಬಿಟ್ಟೆ. ಎಲ್ರೂ ಖಂಡಿತ ಬರ್ಬೇಕು. ನೀವ್ ಬಾಯ್ ಬಿಟ್ಟು ಹೇಳ್ಬೇಕಾ? ಏಯ್, ತಗ. ಅಮ್ಮ, ಅವಳು ಸುಮ್ನಿರ ಕೇಳಿ, ನನ್ನ ಎದೆ ಒಡೆದೋಗುತ್ತೆ ಅಷ್ಟೇ. ಕೈ ಮುಗಿತೀನಿ. ಅಯ್ಯೋ, ನಿನ್ ಬುದ್ಧಿಗಿಷ್ಟು ನಿಲ್ಸೆ. ಇವಳು ಯಾವಾಗಂದ್ರೆ ಅವಾಗ ಶಿಳ್ಳೆ ಹಾಕಿ ನಾನು ಸಾಯಿಸ್ಬಿಡ್ತಾಳಷ್ಟೇ. ಈ ಸಿಳ್ಳೆ ಶಬ್ದಕ್ಕೆ ನನ್ನ ಎದೆ ನೋವು ಬರ್ತಾ ಇದೆಲ್ಲಪ್ಪ. ಅಮ್ಮ ಅಮ್ಮ, ಏ ಲತಾ, ನನ್ನ ಮಾತಿಗ್ ಲೆಕ್ಕನೇ ಇಲ್ಲೇನ? ಎಷ್ಟ್ ಸಲ ಹೇಳಿ ನಿನ್ಗ ಹಿಂಗೆಲ್ಲ ಮಾಡ್ಬೇಡಂತ. ಈ ಸೀಟಿ ಯಾಕೆ ಹೊಡಿತಿಲ್ಲ? ನಾನೇನ್ ಮಾಡ್ಲಿ ಅತ್ತೆ? ನಾನು ನಮ್ ಸೋದರತ್ತೆ ಶ್ರೀಲಕ್ಷ್ಮಿ ಅವ್ರ ತರನೇ ಇದ್ದೀನಿ. ನೋವಾದ್ರು, ಖುಷಿ ಆದ್ರು, ಪ್ರೀತಿ ಬಂದ್ರು, ಕೋಪ ಬಂದ್ರು, ಸುಸ್ತೊಂದ್ ಬಿಟ್ಟು ನವರಸದಲ್ಲಿ ಯಾವ ರಸ ಬಂದ್ರು ಆಟೋಮೆಟಿಕ್ ಆಗಿ ನನ್ ಬೆರಳು ತುಟಿ ಮಧ್ಯೆ ಹೋಗ್ಬಿಡುತ್ತೆ. ನಾಲ್ಗೆ ಅರ್ಧ ಮಡ್ಚ್ಕೊಂಡ್ಬಿಡುತ್ತೆ. ಬಾಯಿಂದ ಜೋರಾಗಿ ಸೀಟಿ ಶಬ್ದ ಬಂದ್ಬಿಡುತ್ತೆ. ಈಗ ಯಾಕೆ ಶಿಳ್ಳೆ ಹೊಡ್ದೆ? ನಾನೇನ್ ಮಾಡ್ಲಿರಿ, ತುಂಬಾ ಬೇಜಾರಾಗ್ಬಿಡ್ತು. ನೀವು ನನ್ನ ಓಡಿಸ್ಕೊಂಡೋಗಿ ಮದ್ವೆ ಆದ್ರಿ ಅಲ್ವಾ, ಅದಕ್ಕೆ ನಾ ಮದ್ವೆ ಇನ್ವಿಟೇಷನ್ ಮಾಡ್ಸೇ ಇರ್ಲಿಲ್ಲ. ಅದು ನೆನ್ಪಾಗಿ ಇನ್ನೊಂದ್ಸರಿ ನೆನ್ಪಿಸ್ಕೊಂಡು ಬೇರೆ ಏನಾದ್ರು ಮಾಡಿದ್ರೆ ನಿನ್ನ ಸಾಯ್ಸಾಕ್ಬಿಡ್ತೀನಿ. ಗುದ್ದಾಕ್ಬಿಡ್ತೀನಿ. ಈಗ ಯಾಕೆ ಶಿಳ್ಳೆ ಹೊಡಿತಾ ಇದ್ಯಾ? ನೀವು ನನಗೆ ಹೀಗೆ ಬೈದ್ರಲ್ಲ, ತುಂಬಾ ದುಃಖ ಆಗಿ ಅದಕ್ಕೆ. ಅಮ್ಮ, ಬ್ಯಾಂಕ್ ಹೋಗಿ ಬರ್ತೀನಿ. ಇವತ್ ಬ್ಯಾಂಕಿಗೆ ರಜಾ ಹಾಕು ಅನ್ನಲ್ಲಪ್ಪ. ಲೀವ್ ಹೇಳೋದಕ್ ಮರ್ತೋಗಿದ್ದೆ, ಹೋಗಿ ಹೇಳ್ ಬರ್ತೀನಿ. ಕನಕಲಕ್ಷ್ಮಿ ದೊಡ್ಡ ಮಗ ತಿರುಪತಿ ಆ ಲತಾನ ಪ್ರೀತಿಸಿ ಮದ್ವೆ ಮಾಡ್ಕೊಂಡ ಅಂತ ಮಿಕ್ಕಿದಿಬ್ರು ಮಕ್ಳಿಗೂ ಅವಳೇ ಹುಡುಗಿ ನೋಡಿ ಮದ್ವೆ ಮಾಡಿಸ್ಬೇಕು ಅಂತ ಪಣ ತೊಟ್ಟಿದಾಳೆ ಇವಳು. ಆದ್ರೆ ಇವಳು 2ನೇ ಮಗ ಮಾಡ್ಕೊಂಡ್ರೆ ಲವ್ ಮ್ಯಾರೇಜೇ ಮಾಡ್ಕೋತೀನಿ ಅಂತ ಹಠ ಹಿಡಿದು ಕೂತಿದ್ದಾನೆ. ಮಕ್ಕಳೆಲ್ರಿಗೂ ಬಡ್ಡಿ ಕೊಡೋರ್ ಹೆಸರೇ ಇಟ್ಟಿದ್ದಾಳೆ. ಮೊದಲನೇವನ ಹೆಸರು ತಿರುಪತಿ,
ಎರಡನೇವನು ಗೋವಿಂದ, ಮೂರನೇವನು ಬಾಲಾಜಿ. ಎರಡನೇವನಾದ ಗೋವಿಂದನ್ಗೆ ಸಂಬಂಧ ನೋಡು ಅಂತ ಬಂದವ್ರಿಗೆಲ್ಲ ಹೇಳ್ತಿರ್ತಾಳೆ ಇವಳು. ಆ ಗೋವಿಂದ ಬನ್ನಿ, ಬನ್ನಿ, ಈಗ ಬನ್ನಿ, ಯಾವ ಮೆಜೆಸ್ಟಿಕ್, ಹುಡ್ಗಿ ಹಿಂದೆ ಬನ್ನಿ, ಬನ್ನಿ. ಬಿದ್ದಿದ್ದಾನೋ ಏನೋ. ಲೇ ಗೋವಿಂದೋ. ಹೇಳೋ ಬಾಲಾಜಿ. ನಾನ್ ಹೇಳೋದು ಅದೇ ಕಣೋ, ಹೋಗ ಹುಡುಗಿ ಹೇಳು. ಹೇಳೋಣ ಅಂದ್ರೆ ಕಾಲೆಲ್ಲ ಒಂದೇ ಸಮಯ ನಡುಕ್ತಾ ಇದೆ ಕಣೋ ಬಾಲಾಜಿ. ಅಯ್ಯ ನೀನ್ ಹೀಗೆ ನಿಂತ್ಕೊಂಡು ವಯಸ್ಸಾಗೋ ತನಕ ನೋಡ್ತಾ ಇರ್ತಾನೆ ಹಿಂಗೆ. ಹೋಗಿ ಹೇಳಪ್ಪ, ನಾನು 3 ತಿಂಗಳಿಂದ ನೋಡ್ತಾನೆ ಇದ್ದೀನಿ, ಬರೀ ನೋಡೋದೇ ಆಯ್ತು. ಹೋಗಿ ಆ ಹುಡುಗಿಗೆ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಡು. ಹೋಗಿ ಹೇಳೋ. ಹೇಳೋಣ ಅಂದ್ರೆ ಭಯ ಆಗ್ತಾ ಇದೆ ಕಣೋ, ಹೆಂಗೋ ಹೋಗಿ ಹೇಳೋದು. ಬೇಕಾದ್ರೆ ಪಕ್ಕದಲ್ಲಿ ನಾನು ಇರ್ತೀನಿ, ಬಾರೋ ಸ್ವಾಮಿ. ಬೇಡ ಕಣೋ. ಏನ್ರೋ 3 ತಿಂಗಳಿಂದ ಇಲ್ಲೇ ತಿರ್ಗಾಡ್ತಿದ್ದೀರಾ? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಆ ಹುಡುಗಿಗೆ ಇವ್ನ್ ಮನ್ಸಿನ ಮಾತನ್ನ ಹೇಳ್ಬೇಕು ಅಂತಿದ್ದಾನೆ. ಯಾಕೋ ಫ್ರೆಂಡ್ ಲೈಫ್ ನ ಹಾಳ್ ಮಾಡ್ತಿದ್ಯಾ? ಅಯ್ಯೋ ಅಮ್ಮ, ಇವ್ನ್ ನನ್ ಫ್ರೆಂಡ್ ಅಲ್ಲ ಕೋ, ನಮ್ಮ ಅಣ್ಣ. ಇವನ್ಗೂ ನನಗೂ 1 ವರ್ಷ ಅಷ್ಟೇ ಗ್ಯಾಪು, ಅದಕ್ಕೆ ಹೋಗೋ ಬಾರೋ ಅಂತಾನೆ ಮಾತಾಡ್ತೀವಿ. ಇವನಿಗೆ ಮದುವೆ ಆಗೋವರೆಗೂ ನನಗ್ ಮದುವೆ ಆಗಲ್ಲ, ಅದಕ್ಕೆ ಪಕ್ಕದಲ್ಲಿದ್ದು ಸಪೋರ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಅಕ್ಕ. ಸರಿ ಸರಿ ಹೋಗ್ರಿ. ಥ್ಯಾಂಕ್ಸ್ ಅಕ್ಕ. ಬಾರಪ್ಪ ಸ್ವಾಮಿ. ಭೂಮಿ, ನಿನ್ನಂದ್ರೆ ನನಗೆ ಇಷ್ಟ ಇಲ್ಲ, ನಿನ್ ಮೇಲೆ ಆಸೆ ಪಡ್ತಾ ಇಲ್ಲ, ನೀನ್ ಸುಂದರವಾಗಿದ್ಯಾ ಅಂತಾನೂ ಹೇಳ್ತಿಲ್ಲ. ಆದ್ರೆ ಇವೆಲ್ಲ ನಡೆಯತ್ತೇನೋ ಅಂತ ಭಯ ಆಗ್ತಾ ಇದೆ. ನೀ ಏನ್ ಭಯ ಪಡ್ಬೇಡ, ಆ ತರದೆಲ್ಲ ಏನು ನಡೆಯಲ್ಲ. 3 ತಿಂಗಳಿಂದ ಟ್ರೈ ಮಾಡ್ತಾ ಇದ್ರೆ ನೀನ್ 3 ಸೆಕೆಂಡಲ್ಲಿ ನೋ ಅಂದ್ರೆ ಹೆಂಗೆ? ಸ್ವಲ್ಪ ಯೋಚನೆ ಮಾಡಮ್ಮಿ. ನೀ ನಂಗೆ ಇಷ್ಟ ಆಗ್ಲಿಲ್ಲ. ನಾನ್ ಸೂಪರ್ ಆಗಿಲ್ದೇ ಇದ್ರುವೆ ಸ್ಮಾರ್ಟ್ ಆಗಿ ಚೆನ್ನಾಗೇ ಇದೀನಿ ತಾನೆ? ನಾನು ನಿನ್ನ 3 ತಿಂಗಳಿಂದ ನೋಡ್ತಾನೆ ಇದ್ದೀನಿ. ಪ್ರತಿ ಸಲ ನಿನ್ ಪಕ್ಕದಲ್ಲಿರೋ ನನ್ನ ನೋಡಕ್ ಹೇಳ್ದಾಗ ನೋಡ್ತೀಯ ಹೊರತು ನೀನ್ ಇಷ್ಟಪಟ್ಟು ನೋಡೋದಿಲ್ಲ. ನೀನ್ ಎದೆ ಮೇಲೆ ಕೈ ಇಟ್ಟು ಹೇಳು, ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಹುಟ್ಟೆ ನೋಡ್ತಾ ಇದ್ಯಾ? ಅದೇನಂದ್ರೆ ನನ್ 10th ಕ್ಲಾಸ್ ಟೈಮಿಂದನವೇ ನಾನ್ ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಫಿಕ್ಸ್ ಆಗಿದೆ. ನೋಡು, ಪಕ್ಕದಲ್ಲಿರೋನ್ ಹೇಳಿದ ತಕ್ಷಣ ಪ್ರೀತಿ ಮಾಡ್ಬಾರ್ದು. ಹುಡ್ಗಿನ್ ನೋಡಿದ ತಕ್ಷಣ ಅವಳ ಜೊತೆನೆ ಬದುಕ್ಬೇಕು ಅಂತ ನಿನಗ್ ಅನ್ನಿಸ್ಬೇಕು. ನಿಜ ಹೇಳು, ನನ್ನ ನೋಡ್ದಾಗ ನಿನಗ್ ಹಾಗೆ ಅನ್ನಿಸ್ತಾ? ಹಾಗಿರುವಾಗ ನಿನ್ ಮನ್ಸಿಗೆ ಇಷ್ಟ ಆಗೋರನ್ನ ಪ್ರೀತಿಸು, ನನ್ನನ್ನಲ್ಲ. ಇಲ್ಲಿವರೆಗೂ ಯಾರು ನೋಡಿದ್ರು ಆ ಫೀಲಿಂಗ್ ಬಂದಿಲ್ಲ. ನೀನ್ ಒಪ್ಕೋ, ಆ ಫೀಲಿಂಗ್ ಬರುತ್ತೋ ಏನೋ. ನೀನ್ ನಂಗೆ ಇಷ್ಟ ಇಲ್ಲ. ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಹೇಳಮ್ಮಿ. ನಿನ್ ಹೆಸರೇನು? ಗೋವಿಂದ. ಹಾ, ನಿನ್ ಹೆಸರೇ ನಂಗೆ ಇಷ್ಟ ಆಗ್ಲಿಲ್ಲ. ನಿನ್ನ ಮದ್ವೆ ಆದ್ರೆ ಭೂಮಿ ಗೋವಿಂದ ಅಂತಾರೆ, ಕೆಟ್ಟದಾಗಿರುತ್ತೆ. ಹತ್ರಿ ಹತ್ರಿ, ಟೈಮ್ ಆಯ್ತು, ನಡೀರಿ ನಡೀರಿ. ರೈಟ್ ರೈಟ್. ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ ಕಣೋ. ಹೆಸರು ಬದಲಾಯಿಸ್ಕೋತೀಯ? ಏನಂತ ಬದಲಾಯಿಸ್ಕೋತೀಯ ಗೋವಿಂದ? ವಿಂದ. GO ವಿಂದ. ಹೂವನವನು ಸಾಲ ಮಾಡಿದ್ರಿಂದ ಇಷ್ಟಾದ್ರೂ ಹೂ ಸಿಕ್ಕಿದೆ, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಹೂವನೇ. ತಕಿಟ ತದಮಿ ತಂದ. ಏ ಗಂಡ ಬಾಯ್ಲಿ. ಹೇಳು ಕನಕಾಂಬ್ರ. ಅದೇ ಕನಕಲಕ್ಷ್ಮಿ. ನೀನ್ ಈ ಬಟ್ಟೆ ತೆಗೆದು ಚಂದನ ಪ್ಯಾಂಟ್ ಶರ್ಟ್ ಯಾಕೆ ಹಾಕೊಳ್ಳಲ್ಲ? ಮಂದಿ ಮುಂದೆ ಮರ್ಯಾದೆ ತೆಗಿತೀಯಲ್ಲ. ನಾವು ಮದುವೆ ಆದಾಗ 2 ಜೊತೆ ಪ್ಯಾಂಟ್ ಕೊಡ್ಸಿದ್ದೆ, ಇನ್ನು ಅದನ್ನೇ ಹಾಕೊಂಡು ಓಡಾಡೋ ಅಂದ್ರು ಹೆಂಗೆ? ನನ್ನ ಸೈಜ್ ಬೇರೆ ಚೇಂಜ್ ಆಗಿದೆ, ಹೊಸದಾಗಿ 2 ಜೊತೆ ಕೊಡ್ಸಿದ್ರೆ ಹಾಕೋತೀನಿ. ನಾನ್ ನೀನನ್ ಕಟ್ಕೊಂಡಿದ್ದ ದೊಡ್ಡದು, ನಿನಗ್ ಹೊಸ ಬಟ್ಟೆ ಬೇರೆ ಕೊಡಿಸ್ಬೇಕೇನ? ಇರ ಪ್ಯಾಂಟ್ ಶರ್ಟ್ ನ ಹಾಕಂಬ, ಪೂಜೆ ಆದ್ಮೇಲೆ ಹೊರಗೆ ಹೋಗ್ಬೇಕು, ಕೆಲ್ಸ ಐತಿ. ಏನೋ ಹಾಗೆ ನಗ್ತಿದ್ಯಾ, ನಾಚಿಕೆ ಅಲ್ದೆ ನನ್ನ ಮಗನೇ. ಈ ಮನೇಲಿ ನಿನ್ಗೆ ಯಾರೋ ಮರ್ಯಾದೆ ಕೊಡ್ತಾರೆ, ಹೆಂಗ್ ನಗ್ತಿದ್ಯಾ ನೋಡು, ನಾಚಿಕೆ ಅಲ್ದೆ. ಯಾರು ಕೊಡದೇ ಇದ್ರು ನಾನ್ ಕೊಡ್ತೀನಿ. ಗೌರವ ಇಲ್ದೇ ಇದ್ರು ಆತ್ಮ ಗೌರವ ಇರಬೇಕು. ಸರಿ ಕನಕಲಕ್ಷ್ಮಿ, ನಾವ್ ಹೊರಡ್ತೀವಿ. ಅಯ್ಯ, ಅರ್ಜೆಂಟ್ ಏನೈತಿ, ಕುಂದ್ರಲ್ಲ. ಹೆಂಗೂ ಪೂಜಾ ಟೈಮ್ ಆಗೈತಿ, ಪೂಜಾ ಮುಗಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡ ಹೋಗ್ರಲ್ಲ. ಅಯ್ಯಯ್ಯೋ ದೇವಿ, ನನ್ ಫೋನ್ ಕಾಣಿಸ್ತಿಲ್ಲ. ಎಲ್ಲಿಟ್ಟಿದ್ಯಾ?
ಇಲ್ಲೇ ಟೀಪಾಯ್ ಮೇಲೆ ಇಟ್ಟಿದ್ದೆ. ನೆನಪು ಮಾಡ್ಕೋ. ಆಗ್ಲೇ ಕೂರ್ಬೇಕಾದ್ರೆ ಇಲ್ಲೇ ಇಟ್ಟಿದ್ದೆ, ಇವಾಗ ಕಾಣಿಸ್ತಾ ಇಲ್ಲ. ಅಯ್ಯೋ ಎಲ್ಲಿಟ್ಟಿದ್ಯಾ? ನೆನಪು ಮಾಡ್ಕೋ. ಎಲ್ಲಿ ಹೋಯ್ತು? ಕಾಣಿಸ್ತಾ ಇಲ್ವಲ್ಲ. ಸರಿ ಇರು, ಕಾಲ್ ಮಾಡಿ ನೋಡ್ತೀನಿ. ಫೋನು ರಿಂಗ್ ಆಗೋದ್ ಕೇಳ್ಸಲ್ಲ, ಸೈಲೆಂಟ್ ಹಾಕಿ ವೈಬ್ರೇಷನ್ ಹಾಕಿದ್ದೆ. ವೈಬ್ರೇಷನ್ ಸೌಂಡ್ ಆದ್ರೂ ಕೇಳಿಸತ್ತಲ್ಲ. ಅಯ್ಯೋ, ಈ ಹಾಳಾದ ಫೋನು ನನಗೆ ಕಚಗುಳಿ ಕೊಡ್ತಾ ಇದೆ. ಅಯ್ಯಯ್ಯೋ. ನಮ್ಮ ಅವ್ವಗ ಮಂದಿ ಚಿಂತೆ, ನಿಮ್ ಫೋನು ಹುಷಾರಾಗೆತ್ತಿಟ್ಟಾಳ. ಎಲ್ಲಂದ್ರಲ್ಲಿ ಫೋನ್ ಇಡಬಾರ್ದು, ಗೊತ್ತಾಗಂಗಿಲ್ಲ ನಿಮ್ಗ. ಅಮ್ಮ ಲತಾ. ಅತ್ತೆ, ಲತಾ ಲತಾ ಅತ್ತೆ. ಅಯ್ಯೋ, ಒಂದ್ ಸಿಟಿ ಕಾಟನ ಸಾಕಾಗೈತಿ, ಈಗ ನೀನು ಬಂದ್ ಸೇರಿದ್ರೆ ಹಂಗ? ಕ್ಷಮಿಸ್ಬಿಡಿ, ನನ್ ಸೋದ್ರ ಸೊಸೆ ನೋಡ್ದೆ ಅನ್ನೋ ಸಂತೋಷದಲ್ಲಿ ಹೊಡೆದ್ಬಿಟ್ಟೆ. ಲತಾ ನನ್ ಸೋದ್ರ ಸೊಸೆ ಆಗಿದ್ರು ಕೂಡ ನಮ್ಮ ಅಣ್ಣ ಅತ್ಗೆ ಹೋದ್ಮೇಲೆ ನನ್ ಸ್ವಂತ ಮಗಳ್ ತರ ಬೆಳ್ಸಿದೀನಿ. ಇವಳು ಮದ್ವೆಗ್ ನಾನ್ ಕೊಡ್ತೀನಿ ಅಂದಿದ್ ವರದಕ್ಷಿಣೆಲಿ ಈ ತಿಂಗಳಿನ ಕಂತಿದು. ಲೆಕ್ಕ ತಪ್ಪಿದ್ಯಲ್ಲ. ಮದ್ವೆ ಅಡ್ಗೆ ಮಾಡಿನೇ ಅಲ್ವಾ ನಾನ್ ಸಂಪಾದಿಸ್ಬೇಕು. ಕಳೆದ ತಿಂಗಳು ಒಂದು ಮದ್ವೆನೂ ಇರ್ಲಿಲ್ಲ. ಈ ತಿಂಗಳಿಂದ ಮುಹೂರ್ತ ಶುರುವಾಗಿದೆ. ಈ ದುಡ್ಡು ಕೂಡ 2 ತಿಂಗಳ ಹಿಂದೆ ಅಡ್ಗೆ ಮಾಡ್ಕೊಟ್ಟಿದ್ರಿಂದಾನೇ ಬಂದಿದ್ದು. ನೀವು ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಲತಂಗೂ ತಿರುಪತಿಗೂ ಆದಷ್ಟು ಬೇಗ ಶೋಭನದ್ ಮುಹೂರ್ತ ಇಡಿಸ್ಬಿಡಿ. ಲಕ್ಷ್ಮೀನಾರಾಯಣನ್ ತರ ಒಂದಾಗ್ತಾರೆ. ಮದ್ವೆ ಆಗಿ ಈಗಾಗ್ಲೇ 1 ವರ್ಷ ಆಗ್ತಾ ಬಂತು. 10 ವರ್ಷ ಆದ್ರೂ ಇಷ್ಟ. ಕೊಡೋದು ನೀವ್ ಕೊಡತ್ತಿಲ್ಲ, ನಾನ್ ಮುಹೂರ್ತ ಇಡಂಗಿಲ್ಲ. ಈ ಸಲ ನಮ್ಮವ್ವನ್ಗ ಹಾಸ್ಪಿಟ್ಲ್ ಚೆಕಪ್ ನೀನ ಮಾಡಿಸ್ಬೇಕು. ಮೂರ್ ತಿಂಗಳಿಗೆ ಎಷ್ಟು ಕಡಿಮೆ ಆಗೈತಲ್ಲ. ಗಟ್ಟಿ ಕರ್ಪೂರ ಇದು, 6 ತಿಂಗಳಾದ್ರೂ ಕರಗ್ಲೇ ಇಲ್ಲ. ತಡ್ರಿ ತಡ್ರಿ ತಡ್ರಿ. ಭೂತ್ ಕನ್ನಡಿಲಿಟ್ ನೋಡಿ ತಿನ್ಬೇಕೇನೋ. ಕಣ್ಣಿಗೊತ್ಕೊಂಡ್ ತಿನ್ರಿ. ಪ್ರಸಾದ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಹೇಗ್ ಕಣ್ಣಿಗೊತ್ಕೊಂಡ್ ತಿನ್ನೋದು? ನನ್ ಕರ್ಮ. ಒಳ್ಳೆ ಕತೆ, ದೇವ್ರ ಇಂಥವ್ರಿಗೆ ಎಲ್ಲ ಕೊಡ್ತಾನೆ. ಹಾ, ಬರಗೈಯಾಗ ದೇವ್ರ ದರ್ಶನ ಮಾಡ್ಬಾರ್ದು ಅಂತಾರ. ಬರ್ರಿ ಬರ್ರಿ, ಹುಂಡ್ಯಾಗ ರೊಕ್ಕ ಹಾಕ್ರಿ. ಹಾ ಬರ್ರಿ. ತಿರುಪತಿ ಹುಂಡಿಗಿಂತ ದೊಡ್ಡ ಹುಂಡಿ ಇದು. ಎಲ್ಲ ದೇವ್ರಿಚ್ಛೆ. ಹೋಗ್ ಬರ್ತೀವತ್ತಿಗೆ. ಭಾಳ ಚಲೋ. ಗೋವಿಂದ, ನಾನ್ ಬಂದ್ಬಿಟ್ಟೆ. ಮತ್ತೆ ಮದುವೆ ಬ್ರೋಕರ್ ಯಾಕೋ ಬಂದು ಸಹಾಯಕ್ಕೆ? ಇನ್ಯಾಕ್ ಬಂದಿರ್ತಾಳೆ? ನಿನ್ಗೆ ಯಾವ್ದಾದ್ರು ಹೊಸ ಸಂಬಂಧನ ತಗೊಂಡ್ಬಂದಿರ್ತಾಳೆ. ಏನ್ ಮಾಡಬೇಕಾ ಈಗ ಬರೋದು? ಸ್ವಲ್ಪ ಮೊದ್ಲೇ ಬರೋದಲ್ಲ, ಈಗ ಪೂಜೆ ಮುಗಿಸಿವಿ. ಅಯ್ಯಪ್ಪ, ಹುಂಡಿಗೆ ದುಡ್ಡು ಹಾಕೋದ್ರಿಂದ ತಪ್ಪಿಸ್ಕೊಂಡೆ ನಾನು. ಪೂಜೆಲಿ ಏನಿದೆ ಅಕ್ಕ, ನನಗೆ ಕೆಲ್ಸನೇ ದೇವ್ರು. ಕೆಲ್ಸನೇ ದೇವ್ರಂತಿ. ಇದುವರೆಗೂ ನಮ್ ಗೋವಿಂದನ್ಗ ಒಂದ್ ಹೆಣ್ಣು ಕುದ್ರಿಸ್ಲಿಲ್ಲ ನೀನು. ಅಮ್ಮ ಪ್ಲೀಸ್ ಅಮ್ಮ,
ನಂಗೆ ಸಂಬಂಧ ನೋಡ್ಬೇಡ, ನಾನು ಮಾಡ್ಕೊಳಲ್ಲ. ಹಂಗಂದ್ರೆ ಹೆಂಗೆ ಗೋವಿಂದ? ಈ ಸಲ ನಿನಗ್ ನಾನು ಫಸ್ಟ್ ಕ್ಲಾಸ್ ಸಂಬಂಧ ನೋಡಿದೀನಿ. ನಂಗೆ ಫಸ್ಟ್ ಕ್ಲಾಸು ಬೇಡ, ಸೆಕೆಂಡ್ ಕ್ಲಾಸು ಬೇಡ, ನನ್ನನ್ನು ಸುಮ್ಮನೆ ಬಿಟ್ಬಿಡಿ. ಹಂಗಾಗಲ್ಲ ಗೋವಿಂದ. ಹುಡುಗಿ ರೆಡಿ ಆಗ್ತಿದ್ದಾಳೆ ಅಂತ ಈಗಾಗ್ಲೇ ಫೋನ್ ಬೇರೆ ಮಾಡಿದ್ರು. ಹೋಗೋಣ ಬನ್ನಿ, ಬೇಗ ಬೇಗ ರೆಡಿಯಾಗಿ. ಪಲ್ಲವಿ, ನಂಗೊಂದು ಲೋಟ ಕಾಫಿ ಕೊಡು. ಅಮ್ಮ, ಸುಮ್ನೆ ಕಾಫಿ ಕುಡಿಬೇಡ. ಬೆಳಗ್ಗೆಯಿಂದ 3 ಲೋಟ ಕಾಫಿ ಕುಡ್ದಿದ್ಯಾ. ಹಾಗೆ ಕುಡಿದ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ. 1 ಲೋಟ ಕಾಫಿ ಕುಡಿದ್ರೆ ಏನಾಗ್ಬಿಡತ್ತೆ? ಸುಮ್ನೆ ಮಾಡ್ಕೊಡು. ಹೇಳೋ ಮಾತನ್ನೇ ಕೇಳಿಸ್ಕೊಳಲ್ಲ. ಒಳ್ಳೆ ಕಾಟ ನಿಂದು. ತಗೋ ಕಾಫಿ ಕುಡಿ. ಆಮೇಲೆ ಹೊಟ್ಟೆ ಉರಿ, ಗ್ಯಾಸ್ ಗೀಸ್ ಅಂತ ಹೇಳ್ದೆ ಅನ್ಕೋ, ಆಗಿರುತ್ತೆ ನಿನ್ಗೆ. ಏ ಗೀತಾ, ಅಕ್ಕನ್ನ ಬೇಗ ರೆಡಿ ಮಾಡು. ಗಂಡಿನ ಕಡೆಯವರು ಅವ್ರ ಮನೆಯಿಂದ ಹೊರಟಿದಾರಂತೆ. ಬ್ರೋಕರ್ ಈಗ ತಾನೇ ಫೋನ್ ಮಾಡಿದ್ರು.